ಬೆಂಕಿಯಲ್ಲಿ ಅರಳಿದ ಹೂವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸೊರಬ ಸಿಪಿಐ ಮಹಂತೇಶ್ ಲಂಬಿ ಹೇಳಿಕೆ. ಹೌದು, ಸೊರಬ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜಯಂತ್ಯುತ್ಸವ ಮತ್ತು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ 89ನೇ ಜನ್ಮದಿನದ ಕಾರ್ಯಕ್ರಮವನ್ನ ಸೊರಬ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಬಸವರಾಜ್ ಅಸ್ವಿ ಅವರು ವಹಿಸಿಕೊಂಡಿದ್ರೆ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಡೆ ಸಂಸ್ಥಾನ ಮಠದ ಮಹಂತ ಸ್ವಾಮಿಗಳು ನೆರವೇರಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ಗುರುಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾಜದ ಬಗ್ಗೆ ಚಿಂತನೆಗಳನ್ನ ಮಾಡಿ ಶೋಷಣೆಗಳಿಗೆ ಒಳಗಾದ ಸಮುದಾಯಗಳಿಗೆ ನಾನು ಏನಾದರೂ ಸುಧಾರಣೆ ತರಬೇಕು ಎಂದು ಅವರು ಚಿಂತನೆಯನ್ನ ಮಾಡಿ ಸಂವಿಧಾನವನ್ನ ರಚಿಸಿದ ನಂತರ ಅವರ ಸಂವಿಧಾನವನ್ನ ಇಡೀ ದೇಶವೇ ಒಪ್ಪಿಕೊಂಡಿದೆ ಎಂದು ಹೇಳಿದ್ರು. ಚಿಂತನೆ ಮಾಡಿದ್ರೆ ಮಾತ್ರ ಅವರಿಗನಿಸ್ತು ಈ ಸಮಾಜಕ್ಕೆ ಏನಾದ್ರು ಕಟ್ಟಬೇಕು, ಏನಾದ್ರು ಮಾಡಬೇಕು, ಇದು ಮುಂದೆ ಬರ್ಲಿಕ್ಕೆ ಮೇಲೆ ಬರ್ಲಿಕ್ಕೆ ಸಾಧ್ಯವಾಗಿರತಕ್ಕಂಥ ಚಿಂತನೆಯನ್ನು ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಲ್ಲ. ಅಂತವ್ರು ಸ್ಮರಣೆ ಮಾಡ್ಕೊಳ್ತವೆ, ನಾವು ಎಲ್ಲರೂ ಸ್ಮರಣೆ ಮಾಡಲ್ಲ. ನಮ್ಮ ದೇಶದಲ್ಲಿ ಕೆಲವು ಮಹಾತ್ಮರ ಜಯಂತಿಯನ್ನು ಮಾಡ್ತೀವಿ, ಬಸವ ಜಯಂತಿಯನ್ನು ಮಾಡ್ತೀವಿ. ಅವರು ಸಮಾನಕ್ಕಾಗಿ ಹೋರಾಟ ಮಾಡಿದ್ರು, ಸಮಾಜದ ಕ್ರಾಂತಿ ಮಾಡಿದ್ರು, ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ತಿಳ್ಕೊಂಡು ಅಸ್ಪೃಶ್ಯತೆ ನಿವಾರಣೆ ಆಗ್ಬೇಕಂತ ಕೆಲಸಕ್ಕೆ ಬಿಡ್ತಕ್ಕಂಥ ಬಸವಣ್ಣವರ ಜಯಂತಿಯನ್ನು ಮಾಡ್ತೀವಿ, ಬುದ್ಧನ ಜಯಂತಿಯನ್ನು ಮಾಡ್ತೀವಿ, ನಾರಾಯಣ ಗುರುಗಳ ಜಯಂತಿ ಮಾಡ್ತೇವೆ. ಅವರೆಲ್ಲ ದೃಷ್ಟಿಕೋನ ಒಂದೇ, ಎಲ್ಲರೂ ಒಂದೇ. ನಾವು ಬೇರೆ ಅಲ್ಲ. ಜಾಗೃತನಾಗಬೇಕು, ನೀನು ಚಿಂತನೆ ಮಾಡಬೇಕು, ನೀನು ಶ್ರಮ ಪಡಬೇಕು, ನೀನು ಒಳ್ಳೆ ವಿದ್ಯಾರ್ಥಿನಾಗಬೇಕು, ನೀನು ಎಲ್ಲರಿಗೂ ಸಮಾನವಾಗಿ ಬದುಕಬೇಕಂತ ಕೆಲಸ ಒಂದು. ಅಂತವ್ರ ಮಾತ್ರ ಜಯಂತಿಗೆ ಒಂದು ಗೌರವ ಇದೆ, ಬೆಲೆ ಇದೆ. ಆ ಸಾಲಿಗೆ ಬರ್ತಕ್ಕಂಥ ಆದರ್ಶ ವ್ಯಕ್ತಿ ಇಡೀ ಪ್ರಪಂಚ ಒಪ್ಕೊಳ್ತಲ್ಲ. ಬಿ.ಆರ್. ಅಂಬೇಡ್ಕರ್ ಇಡೀ ಪ್ರಪಂಚ ಒಪ್ಕೊಳ್ತಲ್ಲ, ಇಡೀ ರಾಷ್ಟ್ರ ಒಪ್ಕೊಳ್ತಲ್ಲ. ಕಾರಣ ಅಂತಂದ್ರೆ ಅವ್ರ ಚಿಂತನೆಗಳು ಆಗಿತ್ತು. ನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸೊರಬ ಸರ್ಕಲ್ ಇನ್ಸ್ಪೆಕ್ಟರ್ ಮಹಂತೇಶ್ ಲಂಬಿರವರು ಮಾತನಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಕ್ಕಿಂತ ಅಧಿಕವಾಗಿದೆ. ಇನ್ನು ಕೂಡ ನಾವು ಜಾತಿ ವ್ಯವಸ್ಥೆಯ ಬಗ್ಗೆ ಹೋರಾಡುತ್ತಿದ್ದೇವೆ. ಇದು ನಮ್ಮ ದುರ್ದೈವ ಮತ್ತು ನಾವು ಯಾವುದೇ ಜಾತಿಯ ವ್ಯವಸ್ಥೆಯನ್ನ ಬೆಂಬಲಿಸಬಾರದು ಮತ್ತು ಅನುಸರಿಸಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಅಟ್ರಾಸಿಟಿ ಎಂಬ ಕಾಯ್ದೆ ತಂದಿದೆ ಎಂದು ಹೇಳುತ್ತಲೇ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿ ಪೋಕ್ಸೋ ಕೇಸ್ ಹೆಚ್ಚಾಗುತ್ತಿದೆ. ನಾನು ಬಂದ ಮೇಲೆ 20 ಕೇಸುಗಳು ದಾಖಲಾಗಿವೆ. ಇದರಿಂದ ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಗಮನ ನೀಡುವಂತೆ ಮನವಿ ಮಾಡಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಪೋಕ್ಸೋ ಪ್ರಕರಣಗಳಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಲೈಂಗಿಕ ಅಥವಾ ದೈಹಿಕ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ. ಸುಮಾರು ಪ್ರಕರಣಗಳನ್ನ ನಾ ಬಂದ ಮೇಲೆ ಸುಮಾರು 20 ಪ್ರಕರಣ ದಾಖಲಾಗಿದ್ದಾವೆ. ಎಲ್ಲ ತಂದೆ ತಾಯರಿಗೆ ನನ್ನ ಮನವಿ ಅಂತಂದ್ರೆ, ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿದ ನಂತರ ಅಲ್ಲಿ ಅವ್ರು ಏನು ಮಾಡ್ತಾರ, ಅವ್ರ ಸಹಪಾಠಿಗಳ ಯಾರದಾರ, ಅವ್ರ ಗೆಳೆಯರು ಏನದ ಯಾವ ರೀತಿ ಅದಾರ, ಗೆಳತಿಯರು ಯಾವ ರೀತಿ ಅದಾರ, ಅದರ ಒಂದು ವಿಚಾರವನ್ನು ತಂದೆ ತಾಯಿ ಪಾಲಕರು ಹೊಂದಬೇಕು. ಯಾಕಂದ್ರೆ ಅವರಲ್ಲಿ ಹೋಗಿ ಬಂದ ನಂತರ ಕಾಲೇಜಿನ ಉತ್ತಮ ಅಂಕ ಗಳಿಸೋದು ಅಷ್ಟೇ ಒಂದು ಆದಲ್ಲ. 100ಕ್ಕೆ 100 ತೊಗೊಂಡಿದ್ದೇನೆ ಅಂತಂದ್ರೆ ವಿದೌಟ್ ಕ್ಯಾರೆಕ್ಟರ್ ಆಲ್ ಮಾರ್ಕ್ಸ್ ವಿಲ್ ಗೋ ವೆಂಟ್ ಇನ್ ವೇನ್. ನನ್ನ ಕಡೆ ಒಂದು ಸಚ್ಚಾರಿತ್ರ್ಯ ಅನ್ನೋದು ಇಲ್ಲಪ್ಪ ಅಂತಂತಂದ್ರೆ ನಾನು 100ಕ್ಕೆ 100 ತೊಗೊಂಡು ಉಪಯೋಗ ಏನು? ಸೊ ಆ ಕಾರಣಕ್ಕಾಗಿ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇರಲಿ. ಅವ್ರು 100ಕ್ಕೆ 90 ತೊಗೊಳ್ಳಿ ಅಥವಾ 60 ತೊಗೊಳ್ಳಿ, ಚೆನ್ನಾಗಿ ಸ್ಕೂಲ್ ಕಲಿತು ವಾಪಸ್ ಮನೆಗೆ ಬಂದು ನಾಳೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸರ್ಕಾರಿ ಉದ್ಯೋಗ ಮಾಡ್ಬೇಕಂತೇನಿಲ್ಲ, ಜೀವನ ಮಾಡಲಿಕ್ಕೆ ಬಿಸ್ನೆಸ್ ಮಾಡೋನು ನಮ್ಗಿಂತ ಒಳ್ಳೆ ಪೊಸಿಷನ್ಗೆ ಇರ್ತಾರೆ. ಟೀ ಶಾಪ್ ಹಾಕೊಂಡವನು ಕೂಡ ಒಳ್ಳೆ ಪೊಸಿಷನ್ಗೆ ಇರ್ತಾನೆ. ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಹೊಂದ್ರಿ. ಈಗ ಸುಮಾರು 8 ದಿವಸದೊಳಗೆ 5 ಪ್ರಕರಣಗಳು ದಾಖಲಾಗಿದ್ದಾವೆ. ಹಂಗೆ ಬಂದಾಗ ನಾನು ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಚರ್ಚೆ ಮಾಡ್ತಾ ಇರ್ತಾನೆ, ಇದರ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೋಬೇಕು. ಸುಮಾರು ವರ್ಷಕ್ಕೆ 30 ಪ್ರಕರಣಗಳಾಗ್ತಾ ಇದ್ದಾವೆ.
ಗಮನಕ್ಕೆ ಬರದೇ ಇರೋ ಇನ್ನೂ ಹೆಚ್ಚಿನ ಪ್ರಕರಣಗಳಿರ್ತಾವ. ಆ ಕಾರಣಕ್ಕಾಗಿ ಪಾಲಕರು ಮಕ್ಕಳ ಬಗ್ಗೆ, ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಅವರ ದಿನನಿತ್ಯದ ಕ್ರಮ, ಅವರಿಗೆ ಮೊಬೈಲ್ ಯಾವುದೇ ಕಾರಣಕ್ಕೂ ಕೊಡಿಸ್ಬೇಡಿ. ಅವ್ರು ಸ್ವಂತ ತಮ್ಮ 21 ವರ್ಷ ಆಗಿ ತಮ್ಮ ಕಾಲ ಮೇಲೆ ತಮ್ಮ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋವರೆಗೂ ಮೊಬೈಲ್ನಿಂದ ದೂರ ಇಡಿ. ನಿಜವಾಗ್ಲೂ ಸ್ವತಂತ್ರ ಬಂದು 80 ವರ್ಷ ಕಳೆದಿದೆ, 80ಕ್ಕೂ ಹೆಚ್ಚು ವರ್ಷ ಕಳೆದಿದೆ. ಇನ್ನೂ ಕೂಡ ನಾವು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವ ಹೋರಾಟದಲ್ಲಿ ಭಾಗಿಯಾಗತಕ್ಕಂಥ ಸನ್ನಿವೇಶ ಇದೆ ಅಂತಂದ್ರೆ ಅದು ನಮ್ಮ ದುರ್ದೈವ. ಯಾಕಂದ್ರೆ ಈ ಮಾನವನ ದೇಹದಲ್ಲಿ ಹರಿತಾ ಇರೋದು ಒಂದೇ ರಕ್ತ, ಯಾವ ಜಾತಿ ಒಂದು ರಕ್ತ ಇಲ್ಲ. ಈ ಮನುಷ್ಯ ಜೀವನ ತಳೆದ ಮೇಲೆ ಜಾತಿಯನ್ನು ನಾವು ಹುಟ್ಟಾಕೊಂಡಿದ್ದೀವಿ. ಜಾತಿ ಈ ಮಾನವನ ಒಂದು ಮಾಡಿದಂಥ ದೊಡ್ಡ ತಪ್ಪು. ಆನಂತರ ನಮ್ಮ ದೇಶದ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೂ ಕೂಡ ನಮ್ಮ ಬ್ರಿಟಿಷರೇನು ನಮ್ಮನ್ನು 400 ವರ್ಷ ಆಳಿದ್ರು. ಅವ್ರು ಆಳುವಾಗ ಇನ್ನೂ ಚೆನ್ನಾಗಿದ್ದು ಅನಿಸ್ತದೆ ನನಗೆ. ಯಾಕಂದ್ರೆ 80 ವರ್ಷ ಕಳೆದಿದೆ, ನಾವಿನ್ನೂ ಕೂಡ ಹೋರಾಟಗಳನ್ನ ಮಾಡಬೇಕಾಗುತ್ತದೆ. ಹಲವಾರು ಪ್ರಕರಣಗಳನ್ನ ನೋಡಿದಾಗ ಇನ್ನೂ ಈ ಒಂದು ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡ್ತಿದ್ವಿ ಅಂದ್ರೆ ನಾವ್ಯಾರೂ ಕೂಡ ಮಾನವರಾಗಲಿಕ್ಕೆ ಅರ್ಹರಲ್ಲ ಅನ್ನಿಸ್ತದೆ. ಯಾವುದೇ ವ್ಯಕ್ತಿ ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸಬಾರ್ದು, ಜಾತಿ ವ್ಯವಸ್ಥೆಯನ್ನು ಅಲ್ಲಿ ಅನುಸರಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಅಟ್ರಾಸಿಟಿ ಆ್ಯಕ್ಟ್ ಎಂಬುದ. ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದಾಗ ಅವರು ಬೆಂಕಿಯಲ್ಲಿ ಅರಳಿದ ಹೂವು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಜೀವನದೊಳಗೆ ತನ್ನ ತಾಯಿಯನ್ನು ಬೇಗ ಕಳ್ಕೊಂತಾರ. ಅತ್ತೆ ರಮಾಬಾಯಿಯವರ ಒಂದು ವಾತ್ಸಲ್ಯದಲ್ಲಿ ಬೆಳೀತಾರೆ. ಸ್ಕೂಲ್ಗೆ ಹೋದಾಗ ಅವ್ರನ್ನ ಪಕ್ಕಕ್ಕೆ ಸೈಡ್ ಕುಂದಿರ್ಸಿದ್ರೆ ಆ ಮಗುವಿನ ಮೇಲೆ ಏನು ಪರಿಣಾಮ ಆಗ್ಬೋದು. ಅವ್ರನ್ನ ಸ್ಕೂಲ್ನಾಗ ಪಕ್ಕಕ್ಕೆ ಕುಂದಿರ್ಸ್ತಾರೆ. ಬಾವಿಗೆ ಹೋದ್ರೆ ನೀರು ತರ್ಲಿಕ್ಕೆ ಕೊಡಲ್ಲ. ಇಂಥ ಒಂದು ಅಮಾನವೀಯ ಸ್ಥಿತಿಯೊಳಗೆ ಅವರು ಧೈರ್ಯಗೊಂದದೆ ತಮ್ಮ ಹೈಸ್ಕೂಲನ್ನು ಮುಗಿಸಿ ಮುಂದಿನ ವಿದ್ಯಾರ್ಜನೆಯಾಗಿ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಅಂಬೇಡ್ಕರ್ ಅನ್ನೋ ಗುರುಗಳು ಅವ್ರಿಗೆ ಒಂದು ಒಳ್ಳೆಯ ದಾರಿ ದೀಪವನ್ನು ಅವ್ರಿಗೆ ಹಾಕಿಕೊಟ್ಟಾಗ ಅವರು ಒಂದು ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 32 ಡಿಗ್ರಿಗಳನ್ನು ಪಡ್ಕೊತಾರೆ. ಯಾರಿಗೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ನಾವು 1 ಡಿಗ್ರಿ ತಗೋಬೇಕಂದ್ರೆ 10 ಸಲ ಫೇಲ್ ಆಗ್ತೀವಿ. 32 ಡಿಗ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊತಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಆಗ್ತದೆ. ಉಸ್ಮಾನಿಯಾ ಮತ್ತೆ ಲಂಡನ್ ಯೂನಿವರ್ಸಿಟಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಿವಬಸಪ್ಪರವರು ಮಾತನಾಡಿ, ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಮೇಲ್ಜಾತಿ ವರ್ಗದವರ ಹತ್ತಿರ ನಮ್ಮ SC ST ಜಮೀನುಗಳು ಕೂಡ ಇವೆ. ಆ ಜಮೀನುಗಳನ್ನ ಬಿಡಿಸುವಂತಹ ಕೆಲಸ ದೇವರಾಜ್ ಅರಸು ಅವರ ಕಾಲದಲ್ಲಿ ಕಾನೂನು ಜಾರಿಗೆ ಬಂತು. ಅದು ಬಂದಿರುವುದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಹೋರಾಟದಿಂದ ಎಂದು ಹೇಳಿದರು. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಾಡಿಕೊಂಡು ಈಗಲೂ ಕೂಡ SC ST ಜಮೀನುಗಳು ಮೇಲ್ಜಾತಿಯವರ ಕೈಯಲ್ಲಿ ಇದಾವೆ. ಅದನ್ನ ಬಿಡಿಸುವಂತ ಕೆಲಸವನ್ನ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ರು. 1978ರಲ್ಲಿ ಅದು ಕಾನೂನಾಯಿತು DSSನ ಹೋರಾಟದಿಂದ. ಆ DSSನ ಹೋರಾಟದಿಂದಾಗಿ ಇವತ್ತು PTCL ಕಾಯ್ದೆ, ಭೂ ಪರಭಾರೆ ನಿಷೇಧ ಕಾಯ್ದೆ ಅಂತೇಳಿ ಇವತ್ತು ಅದು ಇದಾಗಿದೆ, ಕಾನೂನಾಗಿದೆ. ಆ ಕಾನೂನು ಮಾಡಿಸ್ಲಿಕ್ಕೂ ಕೂಡ ನಮಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಪ್ರೊಫೆಸರ್ B ಕೃಷ್ಣಪ್ಪನವರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಅದನ್ನು ನಾವು ಯಾರೂ ಕೂಡ ಮರಿಬಾರದು. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಅತ್ಯಂತ ಹೋರಾಟಗಾರರು. ನಮಗೆ ಅವರು ಅಂಬೇಡ್ಕರ್ ವಿಚಾರಗಳನ್ನು ಇಡೀ ರಾಜ್ಯಾದ್ಯಂತ ತಲುಪಿಸಿದಂಥವರು, ಮತ್ತು ಮೌಢ್ಯದ ವಿರುದ್ಧ ಹೋರಾಡಿದಂಥವರು, ಭೂಮಿ ಹೋರಾಟವನ್ನು ಮಾಡಿದಂಥವರು. ಹಾಗಾಗಿ ನಾವು ಅವರ ಜನ್ಮದಿನಾಚರಣೆಯನ್ನು ಆಚರಿಸೋದ್ರಲ್ಲಿ ತುಂಬ ಅರ್ಥ ಇದೆ. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡೋದ್ರಲ್ಲಿ ಕೂಡ ತುಂಬ ಅರ್ಥ ಇದೆ. ಅದಕ್ಕೆ ಸ್ನೇಹಿತರೆ, ಅಂಬೇಡ್ಕರ್ ಹೇಳ್ತಾ ಇದ್ರು ಒಂದು ಮಾತು, ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇವೆರಡೂ ಇಲ್ಲದ ವ್ಯಕ್ತಿ ಜೀವಂತ ಶವದಂತೆ ಅಂತ. ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇವೆರಡೂ ಇಲ್ಲದ ವ್ಯಕ್ತಿ ಜೀವಂತ ಶವದಂತೆ ಅಂದರೆ ಅವನು ಇದ್ದು ಸತ್ತಾಗೆ ಅಂತ. ಅಂದರೆ ಸ್ವಾಭಿಮಾನ ಇರಬೇಕು, ಸ್ವಾವಲಂಬನೆ ಇರಬೇಕು, ತನ್ನತನ ಇರಬೇಕು, ಇನ್ನೊಬ್ಬರಿಗೆ ಗುಲಾಮನಾಗಿ ಬದುಕಬಾರ್ದು, ಬಾಳಬಾರ್ದು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜಯ್ ಗೋಳಿ, ಜನತಾ ಮೀಡಿಯಾ, ಸೊರಬ.